ಬಿಹಾರ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಏನು ಕಾಂಗ್ರೆಸ್ ಮಹಾಗಠಬಂಧನ ಸೋಲೇನಾಗಿಲ್ಲ ರೀ, ಮೋಸ ಆಗಿದೆ. ಸೋಲೇನಾಗಿದೆ, ಏನು ಮೋಸ ನಿಮಗೆ ಗೊತ್ತಿಲ್ವ ಯಾವ ಥರ ಮೋಸ ಆಗಿದೆ? ಹೇಳ್ತೀವಿ, ಕೇಳಿಸ್ಕೊಳ್ಳಿ. SIR ಮುಖಾಂತರ 65 ಲಕ್ಷ ಓಟ್ ತೆಗೆದರು. ಸುಪ್ರೀಂ ಕೋರ್ಟ್ ಹೇಳ್ತು ವಾಪಸ್ 65 ಲಕ್ಷ ಓಟನ್ನು ವಾಪಸ್ ಹಾಕಿ ಅಂತ ಹೇಳಿದ್ರು. ಯಾಕೆ ಹಾಕಲಿಲ್ಲ? 65 ಲಕ್ಷ ಓಟ್ ತೆಗೆದಿದ್ದನ್ನ ಡಿಜಿಟಲ್ ಫಾರ್ಮ್ಯಾಟ್ನಾಗ ಒಂದು ಮೋದಿ ಸಾಹೇಬರು ಭಾಳ ದೊಡ್ಡ ನಾನು ವಿಶ್ವಗುರು ಅಂತ ಹೇಳ್ಕೊಂಡು ತಿರುಗಾಡ್ತಾರೆ ಸಾಹೇಬರು. ನಿಮಗೊಂದು ಡಿಜಿಟಲ್ ಫಾರ್ಮ್ಯಾಟ್ನಲ್ಲಿ ಒಂದು ವೋಟರ್ ಲಿಸ್ಟ್ ಕೊಡೋಕೆ ಬರಲ್ವಾ? ಏನು ರೀ, ಡಿಜಿಟಲ್ ಫಾರ್ಮ್ಯಾಟ್ನ ವೋಟರ್ ಲಿಸ್ಟ್ ಕೊಡೋಕೆ ಬರಲ್ವಾ? ವೆನ್ ಯು ಆರ್ ನಾಟ್ ಏಬಲ್ ಟು ಗಿವ್ ಅ ಡಿಜಿಟಲ್ ಫಾರ್ಮ್ಯಾಟ್ ಇನ್ ವೋಟರ್ ಲಿಸ್ಟ್, ವಾಟ್ ಸಾರ್ಟ್ ಆಫ್ ಎಲೆಕ್ಷನ್ ಯು ವಾಂಟ್ ಟು ಕಂಡಕ್ಟ್? ಆಮೇಲೆ ಎಲೆಕ್ಷನ್ ಕಮಿಷನರ್ಗೆ ಒಂದು ರೈಟ್ ಇದೆ. ಎಲ್ಲ ವೋಟರ್ ಲಿಸ್ಟ್ನಲ್ಲಿ ಒಂದು ಸಾಫ್ಟ್ವೇರ್ ಇದೆ, ಫೇಕ್ ವೋಟರ್ ಚೆಕ್ ಮಾಡ್ತಕ್ಕಂಥ ಸಾಫ್ಟ್ವೇರ್ ಬೇಕಂತ ಇಂಡ್ಯೂಸ್ ಮಾಡಿಲ್ಲ. 14 ಲಕ್ಷ ಓಟು ಫೇಕ್ ವೋಟ್ಸ್ ಇದ್ದಾವೆ. 65 ಲಕ್ಷ ಓಟನ್ನು ತೆಗೆದಿದ್ದಾರೆ. 20 ಲಕ್ಷ ಓಟನ್ನ ಆ್ಯಡ್ ಮಾಡಿದ್ದಾರೆ. 3 ಲಕ್ಷ ಓಟ್ಗಳು ಝೀರೋ ಅಕೌಂಟ್ನಲ್ಲಿ ಇದ್ದಾವೆ, ಝೀರೋ ಮನಿ ಅಂತ ತೋರಿಸಿದ್ದಾರೆ. ಅದ್ರ ಜೊತೆಗೆ ವಿಶ್ವಗುರು ಸಾಹೇಬರು 10,000 ರೂಪಾಯಿ ಒಂದೊಂದು ಹೆಣ್ಮಕ್ಳಿಗೆ ಓಟಿಗೆ ದುಡ್ಡು ಕೊಟ್ಟಿದ್ದಾರೆ, ಖರೀದಿ ಮಾಡಿದ್ದಾರೆ. ಮತ್ತು ಇದೆಲ್ಲ ಮಾಡಿದರೂ ಕೂಡ RJDಗೆ 23% ವೋಟ್ ಶೇರ್ ಬಂದು 25 ಸೀಟ್ ಬಂದಿದೆ. BJPಗೆ 20% ವೋಟ್ ಶೇರ್ ಬಂದು 101 ಸೀಟ್ ಬಂದಿದೆ. JDUಗೆ 19% ವೋಟ್ ಶೇರ್ ಬಂದು ಅವ್ರಿಗೆ 89 ಸೀಟ್ ಬಂದಿದೆ. ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು.